ಆರೋಪಿ ದರ್ಶನ್ ವಿಚಾರದಲ್ಲಿ ಜೈಲಾಧಿಕಾರಿಗಳ ನಿರ್ಲಕ್ಷ್ಯ. ಜೈಲನ್ನೇ ರೆಸಾರ್ಟ್ ಮಾಡಿಕೊಂಡು ಮಜಾ ಮಾಡ್ತಿರೋ ನಟ ದರ್ಶನ್. ದರ್ಶನ್ ಕೈನಲ್ಲಿರೋ ಬೆಳ್ಳಿ ಕಡಗ ಕೂಡ ತೆಗೆಸಿಲ್ಲ ಅಧಿಕಾರಿಗಳು. ವೈರಲ್ ಆದ ಫೋಟೋ ಸಹ ಯಾವತ್ತಿನದ್ದು ಎಂಬ ಗೊಂದಲ. ಯಾಕಂದ್ರೆ ದಿನವೂ ಹೀಗೆ ಮಜಾ ಮಾಡ್ತಿದ್ದಾರೆ ನಟ ದರ್ಶನ್ ಹಾಗೂ ವಿಲ್ಸನ್ ಗಾರ್ಡನ್ ನಾಗ. ಜೈಲ್ನೇ ರೆಸಾರ್ಟ್ ಆಗಿ ಮಾಡ್ಕೊಂಡಿದ್ದಾರ ನಟ ದರ್ಶನ್ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಅಧಿಕಾರಿಗಳು ದರ್ಶನ್ ಹತ್ರ ಏನನ್ನೂ ಕೇಳ್ತಾ ಇಲ್ಲ, ಏನನ್ನೂ ಹೇಳ್ತಾ ಇಲ್ಲ. ಬಿಂದಾಸ್ ಆಗಿ ಜೀವನವನ್ನ ಮಾಡ್ತಾ ಇದ್ದಾರೆ ನಟ ದರ್ಶನ್ ಹಾಗೆ ವಿಲ್ಸನ್ ಗಾರ್ಡನ್ ನಾಗ. ಇಬ್ರು ಕೂಡ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ವಿಲ್ಸನ್ ಗಾರ್ಡನ್ ನಾಗನ ಆಪ್ತನಿಂದ ಇದೆಲ್ಲವೂ ಕೂಡ ಸರಬರಾಜು ಆಗ್ತಾ ಇದೆ, ಸಪ್ಲೈ ಆಗ್ತಾ ಇದೆ. ಆದರೆ ಜೈಲ್ನ ರೆಸಾರ್ಟ್ ಏನಾದರೂ ಅನ್ಕೊಂಡಿದ್ದಾರ ದರ್ಶನ್ ಅನ್ನೋದೇ ಈಗ ಎದ್ದಿರುವಂಥ ಪ್ರಶ್ನೆ. ದರ್ಶನ್ಗೋಸ್ಕರ ಅಲ್ಲಿನ ಅಧಿಕಾರಿಗಳು ಕೂಡ ಏನನ್ನೂ ಮಾತಾಡ್ತಾ ಇಲ್ಲ. ಒಂದಷ್ಟು ನಿಯಮಗಳಿದೆ, ನಿಯಮಗಳನ್ನೆಲ್ಲ ಗಾಳಿಗೆ ತೂರಲಾಗಿದೆ. ದರ್ಶನ್ ಕೈನಲ್ಲಿ ಬೆಳ್ಳಿ ಖಡ್ಗವನ್ನು ಕೂಡ ಜೈಲಿನ ಅಧಿಕಾರಿಗಳು ತೆಗೆಸಿಲ್ಲ. ಇದೇ ಸಾಮಾನ್ಯ ಕೈದಿಗಳಾಗಿದ್ದರೆ ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಇರುತ್ತೆ, VIP-ಗಳಂದರೆ ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆದರೆ ಯಾವುದೇ ಟ್ರೀಟ್ಮೆಂಟ್ ಬೇಕಾದರೂ ಅದಕ್ಕೆ ಕಾನೂನಿನಿಂದ ಅವಕಾಶ ಇರಬೇಕು, ಕೋರ್ಟ್ಗೆ ಮೊರೆ ಹೋಗಬೇಕಾಗತ್ತೆ. ಉದಾಹರಣೆಗೆ ಹೇಳೋದಾದರೆ, ದರ್ಶನ್ ಮನೆ ಊಟಕ್ಕೆ ಕೋರ್ಟ್ ಮುಂದೆ ಬೇಡಿಕೆಯನ್ನು ಇಟ್ಟಿದ್ರು, ಅದನ್ನು ಕೋರ್ಟ್ ನಿರಾಕರಿಸಿತ್ತು. ಆದರೆ ಇವತ್ತು ಕೂಡ ವಾರದಲ್ಲಿ 3 ದಿನ ದರ್ಶನ್ಗೆ ನಾನ್ ವೆಜ್ ಸರಬರಾಜು ಆಗ್ತಾ ಇದೆ. ವಿಲ್ಸನ್ ಗಾರ್ಡನ್ ನಾಗನ ಆಪ್ತ ಬೊಮ್ಮನಹಳ್ಳಿಯ ಕಾರ್ತಿಕ್ ಎಂಬಾತನ ಕಡೆಯಿಂದ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಬೇಕಾದಾಗೆ ಬಟ್ಟೆ, ಸಿಗರೇಟ್, ಉದ್ಯಾನವನದಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಅವಕಾಶ ಇಲ್ಲ, ಬೇರೆಯವ್ರ ಜೊತೆ ಮಾತಾಡೋಕ್ಕೂ ಕೂಡ ಅವಕಾಶ ಇಲ್ಲ. ಆದರೆ ನಟ ದರ್ಶನ್ ಬಿಂದಾಸ್ ಆಗಿ ಚೇರ್ ಹಾಕೊಂಡು ಕೂತ್ಕೊಂಡು ಕೈನಲ್ಲಿ ಕಾಫಿ ಲೋಟವನ್ನು ಹಿಡ್ಕೊಂಡು ಸಿಗರೇಟನ್ನು ಇಟ್ಕೊಂಡು ಬಿಂದಾಸ್ ಜೀವನವನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ಹಾಗಾದರೆ ಇದಕ್ಕೆಲ್ಲ ಅವಕಾಶ ಕೊಟ್ಟಿದ್ಯಾರು? ಜೈಲ್ ಅಧಿಕಾರಿಗಳು ಇದಕ್ಕೆಲ್ಲ ಅವಕಾಶವನ್ನು ಕೊಟ್ರ? ಇದು ಜೈಲ ರೆಸಾರ್ಟಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಸಾಮಾನ್ಯವಾಗಿ ರೆಸಾರ್ಟ್ನಲ್ಲಿ ನಾವು ಹೇಗೆ ಬೇಕಾದರೆ ಇರಬಹುದು, ಅದೇ ರೀತಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಕೂಡ ಇದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಜೈಲಿನ ಅಧಿಕಾರಿಗಳು ದರ್ಶನ್ಗೋಸ್ಕರ ನಿಯಮವನ್ನೇ ಗಾಳಿಗೆ ತೂರಿದ್ರ ಅನ್ನೋ ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಇದಕ್ಕೆ ಏನು ಕ್ರಮ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಇತ್ತ ಬಂದಿಖಾನೆಯ ADGP ಮಾಲಿನಿ ಕೃಷ್ಣಮೂರ್ತಿ ಅವರು ಪತ್ರವನ್ನ ಕೂಡ ಬರೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.